ಈ ಚಿನ್ನ ವಂಚನೆ ಪ್ರಕರಣ ಶ್ವೇತಗೌಡ ಅಥವಾ ಪ್ರಕಾಶ್ ವರ್ತೂರ್ ಪ್ರಕಾಶ್ ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದು ಮಹಾನ್ ವಂಚನೆಯ ಪ್ರಕರಣ ಬಟಾ ಬಯಲಾಗಿದೆ. ಏನದು ವಂಚನೆ? ಯಾರು ಈ ವಂಚನೆ ಮಾಡಿರೋದು? ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿ ವಂಚನೆ ಮಾಡಿದ್ದಾರೆ. ಮತ್ತೊಂದು ಮಹಾನ್ ವಂಚನೆ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಚಿನ್ನದ ವ್ಯಾಪಾರಿಗೆ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ. ಅಲ್ಲಿ ಶ್ವೇತಗೌಡ, ಇಲ್ಲಿ ಐಶ್ವರ್ಯ ಗೌಡ. ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಚಿನ್ನದ ವ್ಯಾಪಾರಿಗೆ ವಂಚನೆ ಮಾಡಿದ್ದಾರೆ. ಗೋಲ್ಡ್ ಅಂಗಡಿ ಮಾಲೀಕರಾದಂತಹ ವನಿತಾ ಐತಾಳ್ಗೆ ಮಹಾಮೋಸ ಮಾಡಿದ್ದಾರೆ. 9,82,14 ಕೆಜಿ 660 ಗ್ರಾಂ ಚಿನ್ನವನ್ನ ಪಡ್ಕೊಂಡು ವಂಚನೆ ಮಾಡಿರೋದು. RR ನಗರದ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಈ ವಂಚನೆ ಮಾಡಿದ್ದಾರೆ. ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ನೋಡಿ, ಚಿನ್ನದ ಅಂಗಡಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈಗಿನ ಕಾಲದ ರಾಜಕಾರಣಿಗಳು ಅಥವಾ ಸುತ್ತಮುತ್ತ ಇರುವಂತಹ ಪುಡಾರಿಗಳು ಏನು ಬೇಕಾದರೂ ಮಾಡ್ತಾರೆ. ನೋಡಿ, ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಅವರ ಫುಟೇಜ್ ಗಮನಿಸ್ತಾ ಇದ್ದೀರಿ, FIR ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಚಿನ್ನದ ಅಂಗಡಿ, ದೊಡ್ಡ ದೊಡ್ಡ ಜ್ಯುವೆಲ್ರಿ ಶಾಪ್ ಅವರು ಆಗಿರಲಿ, ಯಾರೇ ಆಗಿರಲಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ರಾಜಕಾರಣಿಗಳ ಸುತ್ತಮುತ್ತ ಇರುವಂಥವ್ರು ಯಾರಿರ್ತಾರೆ ಅಂತ ಗೊತ್ತಾಗಲ್ಲ, ಯಾರ್ಯಾರ ಹೆಸರಲ್ಲಿ ಮೋಸ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಈಗ ಗಮನಿಸ್ತಾ ಇದ್ದೀರಿ, ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಚಿನ್ನದ ವ್ಯಾಪಾರಿಗೆ ಮೋಸ ಆಗಿರೋದು. ಅಕ್ಟೋಬರ್ 2023ರಿಂದ ಏಪ್ರಿಲ್ 2024ರವರೆಗೂ ಕೂಡ ಸತತವಾಗಿ ವಂಚನೆ ಮಾಡ್ತಾ ಬಂದಿದ್ದಾರೆ. ಹಂತ ಹಂತವಾಗಿ ಚಿನ್ನವನ್ನ ಪಡ್ಕೊಂಡಿದ್ರು ಐಶ್ವರ್ಯ ಗೌಡ. ಗೋಲ್ಡ್ ಅಂಗಡಿ ಮಾಲೀಕರಾದಂತಹ ವನಿತಾ ಐತಾಳ್ಗೆ ಮೋಸ ಮಾಡಿದ್ದಾರೆ. ಐಶ್ವರ್ಯಳನ್ನ ಕೇಳಿದಾಗ DK ಸುರೇಶ್ ಹತ್ರ ಫೋನ್ ಮಾಡಿಸಿದ್ರಂತೆ. DK ಸುರೇಶ್ಗೆ ಕರೆ ಮಾಡಿಸಿ ಕಾಲಾವಕಾಶ ಕೇಳ್ಕೊಂಡಿದ್ರಂತೆ. ಈ ಕುರಿತಂತೆ FIR ನಲ್ಲೂ ಕೂಡ ಉಲ್ಲೇಖ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ನಟ ಧರ್ಮೇಂದ್ರ ಅವರಿಂದ ಕಾಲ್ ಮಾಡಿಸಿ ಕೊಲೆ ಬೆದರಿಕೆ ಹಾಕ್ಸಿದ್ರಂತೆ. ಹೀಗಾಗಿ ಐಶ್ವರ್ಯ ಅವರ ಪತಿ ಹರೀಶ್ KN, ನಟ ಧರ್ಮೇಂದ್ರ, ಐಶ್ವರ್ಯ ಗೌಡ ವಿರುದ್ಧ FIR ದಾಖಲಾಗಿದೆ. ನನಗೆ ಅನೇಕ ಜನ ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಇದೆ, ನನ್ಗೆ ಹಂಗಿದೆ, ನಂಗೆ ಹಿಂಗಿದೆ, ನನಗೆ 6 ಜನ ಗೊತ್ತಿದ್ದಾರೆ, ಇಷ್ಟು ಜನ ಗೊತ್ತಿದ್ದಾರೆ ಅಂತ ಹೇಳಿ ವನಿತಾಳನ್ನ ನಂಬಿಸಿದ್ರು ವಂಚಕಿ ಐಶ್ವರ್ಯ ಗೌಡ. ದೊಡ್ಡ ದೊಡ್ಡ ಜ್ಯುವೆಲ್ರಿ ಶಾಪ್ ಅವರಾಗ್ಲಿ, ಯಾರಾದ್ರಾಗಿರ್ಲಿ, ಬಹಳ ಎಚ್ಚರಿಕೆಯಿಂದ ಇರಿ. ಇಂಥ ವಂಚನೆ ಮಾಡುವಂಥ ಮಹಿಳೆಯರ ಸಂಖ್ಯೆ ಕೂಡ ಕಡಿಮೆ ಏನಿಲ್ಲ. ರಾಜಕೀಯದವ್ರು ಗೊತ್ತು, ಇವತ್ತಿನ ಕಾಲದಲ್ಲಿ ರಾಜಕೀಯ ವ್ಯಕ್ತಿಗಳು ಯಾರಿಗೆ ಗೊತ್ತಿಲ್ಲ ರೀ. ಒಬ್ಬ ಕಾರ್ಪೊರೇಟರ್ ಆಗಲಿ, ಯಾರಾದ್ರಾಗ್ಲಿ, ಒಂದು ಏರಿಯಾದಲ್ಲಿ ಯಾರಿಗಾದ್ರೂ ಗೊತ್ತಿರ್ತಾರೆ. ಸೊ ಬಹಳ ಎಚ್ಚರಿಕೆಯಿಂದ ಇರಿ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಈಗ ಮತ್ತೊಂದು ಮಹಾನ್ ವಂಚನೆಯ ಪ್ರಕರಣ ಬೆಳಕಿಗೆ ಬಂದಿದೆ. ಮಾಜಿ ಸಂಸದ DK ಸುರೇಶ್ ಅವರ ಸಹೋದರಿ ಅಂತ ಹೇಳಿ ಐಶ್ವರ್ಯ ಗೌಡ ಅವರು ಬರೋಬ್ಬರಿ 14 ಕೆಜಿ 660 ಗ್ರಾಂ ಚಿನ್ನ ಪಡ್ಕೊಂಡಿದ್ದಾರೆ. ಅಷ್ಟು ಚಿನ್ನ ಹೆಂಗ್ ತಗೊಂಡ್ರು, ಯಾವ ರೀತಿ ತಗೊಂಡ್ರು, ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಚಿನ್ನದ ಅಂಗಡಿಯವರು ಕೂಡ ಯಾವ ರೀತಿ ಇಷ್ಟೊಂದು ಚಿನ್ನ ಕೊಟ್ಟರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಸದ್ಯದ ಅಪ್ಡೇಟ್ಸ್ ಏನಿದೆ ಈ ವಂಚನೆ ಪ್ರಕರಣ ಸಂಬಂಧ? ಖಂಡಿತ ಸಿಂಧೂರ, ಈಗಾಗಲೇ ವಂಚನೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿರುವಂಥದ್ದು ಮತ್ತು ಇತ್ತೀಚೆಗೆ ಕೋಟಿ ಕೋಟಿ ಹಣ ಮೋಸ ಹೋಗೋರು ಒಂದು ಕಡೆ ಆದರೆ ಮತ್ತೊಂದು ಕಡೆ ವಂಚನೆ ಮಾಡೋರು ಕೂಡ ಈಗಾಗಲೇ ಆ ಪ್ರಕರಣಗಳು ಕೂಡ ಎಚ್ಚರಿಕೆ ಆಗಿರುವಂಥದ್ದು. ಮತ್ತು ಈಗ ಮತ್ತೊಂದು ಪ್ರಕರಣ ಏನು, ಸುಮಾರು 9 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ತೆಗೆದುಕೊಂಡು ಮೋಸ ಮಾಡಿರುವಂಥ ಪ್ರಕರಣ ಏನು ಚಂದ್ರಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವರಾಹಿ ಗೋಲ್ಡ್ ಶಾಪ್ನಲ್ಲಿ ಏನು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಈ ವಿಚಾರವಾಗಿ ಈಗಾಗಲೇ ಚಂದ್ರಲೇಔಟ್ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ಏನು ಐಶ್ವರ್ಯ ಗೌಡ ಅನ್ನೋರನ್ನು ಈಗಾಗಲೇ ಬಂಧಿಸಿ ವಿಚಾರಣೆ ಕೂಡ ಮಾಡುತ್ತಿರುವಂಥದ್ದು. ಈಗಾಗಲೇ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಏನು ಆಕೆ ಹೇಳಿಕೆ ಕೂಡ ಅಲ್ಲಿ ಪ್ರಮುಖವಾಗಿದ್ದು, ಯಾಕಂದ್ರೆ ಸುಮಾರು 9 ಕೋಟಿ ಗೋಲ್ಡ್ ಆಕೆ ತೆಗೆದುಕೊಂಡಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಮೋಸ ಮಾಡೋರು ಎಷ್ಟರ ಮಟ್ಟಿಗೆ ಮುಂದುವರೆದಾರೆ ಅನ್ನೋದಕ್ಕೆ ಇದೊಂದು ಪ್ರಕರಣ ಸಾಕ್ಷಿ. ಯಾಕಂದ್ರೆ ಈಗಾಗಲೇ ಆಕೆ ಪ್ರಕರಣದಲ್ಲಿ ಏನು ತೆಗೆದುಕೊಂಡಂತ ಗೋಲ್ಡ್ ಸಂದರ್ಭದಲ್ಲಿ ದುಡ್ಡು ಕೇಳಿದಂತ ಓನರ್ಗೆ ಅವರು ಒಂದು ಕಡೆ ಹೇಳ್ತಾರೆ, ನಾನು DK ಸುರೇಶ್ ಅವರ ತಂಗಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಆ ಸಂದರ್ಭದಲ್ಲಿ DK ಸುರೇಶ್ ಅವರ ಕಡೆಯಿಂದ ಕಾಲ್ ಮಾಡಿಸ್ತಾರೆ. ಆದರೆ ಆ DK ಸುರೇಶ್ ಅವರು ಮಾತಾಡಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಒಬ್ಬ ನಟ ಧರ್ಮೇಂದ್ರ ಅವರ ಹೆಸರಿನಲ್ಲಿ ಅವರು ವಾಯ್ಸ್ ಡಂಪ್ ಮಾಡಿ ಅವರನ್ನು ವಾಯ್ಸ್ ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಕೂಡ ಆ ವಾಯ್ಸನ್ನು ನಂಬಿ ಅವರು ಕೂಡ ಗೋಲ್ಡ್ ಕೊಟ್ಟಾರೆ ಅನ್ನೋ ಒಂದು ಆರೋಪ ಈಗಾಗಲೇ ಕೇಳಿ ಬಂದಿರುವಂಥದ್ದು. ಈಗಾಗಲೇ ಸದ್ಯಕ್ಕೆ ಐಶ್ವರ್ಯ ಗೌಡ ಅವರನ್ನು ಬಂಧಿಸಿ ವಿಚಾರಣೆ ಕೂಡ ಮಾಡ್ತಿರುವಂಥದ್ದು. ಯಾಕಂದರೆ ಆಕೆ ಗೋಲ್ಡ್ ಯಾವ ರೀತಿ ತೆಗೆದುಕೊಂಡ್ಲು, ಯಾಕಂದರೆ 2023 ಅಕ್ಟೋಬರ್ನಿಂದ ಮತ್ತು 2024 ಏಪ್ರಿಲ್ವರೆಗೂ ಆಕೆ ಹಂತ ಹಂತವಾಗಿ ಗೋಲ್ಡನ್ನು ತೆಗೆದುಕೊಂಡಿದ್ದಾಳೆ ಅನ್ನೋ ಒಂದು ಆರೋಪ ಇದೀಗ ಕೇಳಿ ಬಂದಿರುವಂಥದ್ದು. ಮತ್ತು ಆ ವಿಚಾರವನ್ನು ಕೂಡ ಈಗಾಗಲೇ ಆಕೆ ಗೋಲ್ಡ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆಕೆ ಹಣ ಯಾವ ರೀತಿ ಹೇಳ್ಕೊಂಡಿದ್ಲು ಮತ್ತು ಆ ಸಂದರ್ಭದಲ್ಲಿ ಕೂಡ ನಾನು DK ಸುರೇಶ್ ತಂಗಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಮತ್ತು ನಟ ಧರ್ಮೇಂದ್ರ ಅವರ ವಾಯ್ಸಲ್ಲಿ ಅವರಿಗೆ ಫೋನ್ ಮಾಡಿಸಿದ ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಐಶ್ವರ್ಯ ಗೌಡ ಪತಿ ಮತ್ತು ಏನು ನಟ ಧರ್ಮೇಂದ್ರ ವಿರುದ್ಧ ಈಗಾಗಲೇ FIR ದಾಖಲಿಸಿಕೊಂಡು ತನಿಖೆ ಕೂಡ ಮಾಡುತ್ತಿರುವಂಥದ್ದು. ಮತ್ತು ಇಷ್ಟು ಹಣವನ್ನು ಯಾವ ರೀತಿ ಅವರು ಹೇಳ್ಕೊಂಡಿದ್ರು ಮತ್ತು ಇಷ್ಟು ಗೋಲ್ಡ್ ತೆಗೆದುಕೊಳ್ಳಕ್ಕೆ ಏನು ಕಾರಣ ಮತ್ತು ಈ ರೀತಿ ವಂಚನೆ ಮಾಡಲಿಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಸಿಂಧೂರ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.
Thank you.